ವಿದ್ಯಾರ್ಥಿಗಳೇ, ಶುಭ ಸುಪ್ರಭಾತ. ಇವತ್ತು ಒಂದು ಹೊಸ ವಿಷಯವನ್ನು ತಮ್ಮ ಮುಂದೆ ಪಾಠದಾಗಿ ತಂದಿದ್ದೇನೆ. ಇದು ವಿಷಯ ಬಂದು ಮೊಘಲರ ಕಾಲದಲ್ಲಿ ಇದ್ದಂತಹ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥದ್ದು. ಮೊಘಲರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸುಸಂಘಟಿತವಾದಂತಹ ಆಡಳಿತ ಯಂತ್ರವನ್ನು ರೂಪಿಸಿದ್ರು. ಸುಭದ್ರವಾದ ರಾಜಕೀಯ ವ್ಯವಸ್ಥೆ ಇತ್ತು, ಅತುಲವಾದ ಐಶ್ವರ್ಯ ಇತ್ತು, ಸುಖ ಇತ್ತು, ಸಮೃದ್ಧಿ ಇತ್ತು, ಶಾಂತಿ ಇತ್ತು, ದಕ್ಷವಾದ ಆಡಳಿತ ಯಂತ್ರ ಇತ್ತು. ಹಾಗೆ ಅವರ ಕಾಲದಲ್ಲಿ ಶಿಕ್ಷಣ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಇವತ್ತು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊಘಲರ ಕಾಲದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯ ಕ್ರಮಗಳು ಅಂತೆ ಈಗಿನಂತೆ ನೀವು ನೋಡ್ತಾ ಇರುವ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಇವು ಇರಲಿಲ್ಲ. ಗೊತ್ತಿರುವಂತಹ ವಿಷಯ. ಆಧುನಿಕ ಪದ್ಧತಿ ಶಿಕ್ಷಣ ಕ್ರಮ ಆಗಿರಲಿಲ್ಲ. ಆದರೂ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಪದ್ಧತಿ ರೂಢಿಯಲ್ಲಿತ್ತು. ಏನು ಹೀಗಂದ್ರೆ, ಹೇಗೆ ಮಾಧ್ಯಮಿಕ ಮತ್ತು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ರು ಅಂತ ನೋಡೋದಾದ್ರೆ, ಪ್ರತಿಯೊಂದು ಮಸೀದಿಯಲ್ಲಿಯೂ ಪ್ರಾಥಮಿಕ ಶಿಕ್ಷಣ ನೀಡುವಂತಹ ಮಕ್ತಾಬ್ ಅನ್ನುವಂಥದ್ದು ಇತ್ತು ಅಂತ ಹೇಳುವಂಥದ್ದು. ಮಕ್ತಾಬ್ ಅನ್ನುವಂಥದ್ದು ಏನು ಅಂದರೆ, ಮೊಘಲರು ಮಸೀದಿ, ಆಶ್ರಮಗಳು ಮತ್ತು ಪಂಡಿತರು. ವಿದ್ಯಾರ್ಥಿಗಳೇ, ಇದು ನೋಡ್ಕೋಬೇಕು. ಮಸೀದಿಗಳು, ಆಶ್ರಮಗಳು ಮತ್ತು ಪಂಡಿತರಿಗೆ ದಾನ ದತ್ತಿಗಳನ್ನು ನೀಡುವ ಮೂಲಕ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂತ ಹೇಳುವಂಥದ್ದು. ಅಂದರೆ ಹಣಕಾಸಿನ ನೆರವನ್ನು ನೀಡಿದರೆ ಶಿಕ್ಷಣ ಮುಂದುವರಿಸ್ತಾರೆ ಯಾರಾದರೂ ಅಂತ ಹೇಳುವಂಥದ್ದು. ಇದಕ್ಕೆ ಹಣಕಾಸಿನ ನೆರವು ಹೇಗೆ ಕೊಡುವಂಥದ್ದು? ಇದಕ್ಕೆ ಯಾರು ದಾನ ಕೊಡೋರು ಬೇಕು, ಅದಕ್ಕೆ ಹಣಕಾಸಿನ ನೆರವನ್ನು ಕೊಡೋರು ಬೇಕು ಅಂತ ಮಾಡುವಂಥದ್ದು. ಸೊ ಮೊಘಲರು ಈ ರೀತಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದರಲ್ಲೂ ಬಾಬರ್ನ ಕಾಲದಲ್ಲಿ ಮದ್ರಸಾ ಅಂದರೆ ಮುಸಲ್ಮಾನ್ ವಿದ್ಯಾ ಕೇಂದ್ರ, ಇದಕ್ಕೆ ಮದ್ರಸಾ ಅಂತ ಕರೀತಾರೆ, ಮದ್ರಸಾವನ್ನು ಸ್ಥಾಪಿಸಿದ್ರು. ಈ ಮದ್ರಸಾದಲ್ಲಿ ಏನು ಹೇಳ್ಕೊಳ್ಳಲಾಗ್ತಿತ್ತು? ಗಣಿತ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಇಸ್ಲಾಂ ದರ್ಶನಶಾಸ್ತ್ರ ಮೊದಲಾದ ವಿಷಯಗಳನ್ನ ಕುರಿತಂತೆ ಬೋಧನೆಗೆ ಮದ್ರಸಾಗಳಲ್ಲಿ ಅವಕಾಶ ಇತ್ತು. ಹುಮಾಯೂನ್ ಕಾಲದಲ್ಲೂ ಕೂಡ ಆತ ವಿದ್ಯಾಭಿಮಾನಿಯಾಗಿದ್ದ, ಪಂಡಿತರ ಪ್ರೇಮಿ ಕೂಡ ಆಗಿದ್ದ, ಪೋಷಕನಾಗಿದ್ದ. ಆತ ವಿದ್ಯಾಸಂಸ್ಥೆಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ. ಯಾಕೆಂದ್ರೆ ಹುಮಾಯೂನ್ ದೆಹಲಿಯಲ್ಲಿಯೇ ಒಂದು ಮದ್ರಸಾವನ್ನ ಸ್ಥಾಪಿಸಿದ ಅಂತ ಹೇಳುವಂಥದ್ದು. ಮದ್ರಸಾಗೆ ಹೆಚ್ಚು ಪ್ರೋತ್ಸಾಹವನ್ನು ಇವನ ಕಾಲದಲ್ಲಿ ನೀಡಲಾಯಿತು. ಅದೇ ಅಲ್ಲದೆ ಇದು ಎಲ್ಲದಕ್ಕಿಂತ ಮಿಗಿಲಾದದ್ದು, ಅವನ ಹತ್ರ ಒಂದು ವೈಯಕ್ತಿಕವಾದಂತಹ ಗ್ರಂಥಗಳ ಭಂಡಾರ ಇತ್ತು. ಅಂದರೆ ಅವನೇ ಸ್ವತಃ ಪುಸ್ತಕಗಳನ್ನು, ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡುವಂತಹ ಉತ್ತಮೋತ್ತಮವಾದಂಥ ಒಂದು ಅಭಿರುಚಿಯನ್ನು ಉಳ್ಳವನಾಗಿದ್ದ. ಹಾಗಾಗಿ ಅವನ ಹತ್ರ ಒಂದು ಉತ್ತಮ ಗ್ರಂಥ ಭಂಡಾರ ಇತ್ತು. ಇಲ್ಲಿ ಇವನ ಉತ್ತರಾಧಿಕಾರಿ ಶೇರ್ ಶಾನ ಕಾಲದಲ್ಲೂ ಕೂಡ ಮದ್ರಸಾಗಳಿಗೆ ರಾಜಾಶ್ರಯವನ್ನು ನೀಡಲಾಯಿತು. ಅಕ್ಬರ್ನ ಕಾಲದಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಹೊಸ ಒಂದು ಯುಗವೇ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. ಯಾಕೆಂದರೆ ಇವನ ಕಾಲದಲ್ಲಿ ಫತೇಪುರ್ ಸಿಕ್ರಿ ಮತ್ತು ಆಗ್ರಾಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲಾಯಿತು. ದೊಡ್ಡದಾದಂಥ ವಿದ್ಯಾಲಯಗಳು ಬಂದವು. ಅಬುಲ್ ಫಜಲ್ ಅವನ ಬರವಣಿಗೆಯಲ್ಲಿ ತಿಳಿಸುವಂತೆ ಪ್ರತಿಯೊಂದು ರಾಜ್ಯದಲ್ಲಿಯೂ ವಿದ್ಯಾಲಯಗಳಿದ್ವು. ಅಕ್ಬರ್ ಅಧಿಕಾರಕ್ಕೆ ಬರುವವರೆಗೂ ಪಠ್ಯ ವಿಷಯಗಳಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಬದಲಾವಣೆ ಆಗಿರಲಿಲ್ಲ. ಆದರೆ ಮುಸಲ್ಮಾನ ಮದ್ರಸಾಗಳಲ್ಲಿ ಬೋಧನೆ ಮಾಡುತ್ತಿದ್ದ ವಿಷಯಗಳಿಗೆ ವಿಶಾಲ ಮನೋಭಾವದಿಂದ, ಆಳವಾದ ಜ್ಞಾನದಿಂದ ಹಾಗೂ ಉತ್ತಮೋತ್ತಮವಾದ ಪ್ರಜೆಗಳನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಆಗುವಂತಹ ಪಾಠವನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಚಿಂತನೆ ಅಕ್ಬರ್ನ ಕಾಲದಲ್ಲಿ ಬಂದಂಥದ್ದು. ಹೀಗಾಗಿ ಅಕ್ಬರ್ನ ಕಾಲದಲ್ಲಿ ಒಂದು ಹೊಸ ಶಿಕ್ಷಣ ಪದ್ಧತಿ ಜಾರಿಗೆ ಬಂತು. ಅಂದರೆ ಪ್ರತಿ ವಿದ್ಯಾರ್ಥಿ ನೀತಿ ಶಾಸ್ತ್ರವನ್ನು ಕಲಿಬೇಕಾಗಿತ್ತು. ನೋಡಿ, ನೀತಿ ಶಾಸ್ತ್ರ ತುಂಬ ಇಂಪಾರ್ಟೆಂಟು. ನಮ್ಮ ಸರ್ಕಾರವು ಕೂಡ ನೀತಿ ಬೋಧನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕ್ರಮಗಳನ್ನು ತಮಗೆ ತಲುಪಿಸ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಮುಂದಿನ ದೇಶದ ಸತ್ಪ್ರಜೆಗಳಾಗುವಂಥವ್ರು ನಿಮಗೆ ನೀತಿ ಬೋಧೆ ಇರಬೇಕು. ಉತ್ತಮವಾದಂತಹ ಅಭಿರುಚಿಗೆ ತಕ್ಕಂಥ ದೇಶದ ಉನ್ನತಿಗೆ ಸಹಕರಿಸುವಂತಹ ಗುಣಲಕ್ಷಣಗಳು ಪಾಠದಿಂದ ನಿಮಗೆ ದೊರೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀತಿಶಾಸ್ತ್ರವನ್ನು ಓದುವಂಥದ್ದು. ಜೊತೆಗೆ ವೈದ್ಯಶಾಸ್ತ್ರ, ವಿಜ್ಞಾನ, ಇತಿಹಾಸ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡೋದನ್ನು ಆತ ಕಡ್ಡಾಯಗೊಳಿಸಿದ ಅಂತ ನಮಗೆ ತಿಳಿದು ಬರುತ್ತೆ. ಹಾಗೆ ಸಂಸ್ಕೃತ ಅಧ್ಯಯನ ಕೇಂದ್ರಗಳು ಕೂಡ ಈ ಕಾಲದಲ್ಲಿ ಮಾಮೂಲಿಯಾಗಿ ಎಂದಿನಂತೆ ನಡ್ಕೊಂಡು ಹೋಗ್ತಾ ಇದ್ವು. ಇಲ್ಲಿ ವ್ಯಾಕರಣ, ನ್ಯಾಯಶಾಸ್ತ್ರ, ವೇದಾಂತ ಶಾಸ್ತ್ರ, ಪತಂಜಲಿಯ ಭಾಷ್ಯಗಳನ್ನು ಅವು ಪ್ರತಿ ವಿದ್ಯಾರ್ಥಿ ಅಭ್ಯಾಸ ಮಾಡಬೇಕಾಗಿತ್ತು. ಸಂಸ್ಕೃತ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಮುಸ್ಲಿಂ ವಿದ್ಯಾರ್ಥಿಗಳಿಗೂ ಕೂಡ ಈ ಸಬ್ಜೆಕ್ಟ್ಗಳು ಕಡ್ಡಾಯವಾಗಿದ್ವು. ಯಾವ್ಯಾವ ಸಬ್ಜೆಕ್ಟು? ಗ್ರಾಮರ್, ವ್ಯಾಕರಣ, ನ್ಯಾಯಶಾಸ್ತ್ರ, ವೇದಾಂತ ಹಾಗೂ ಪತಂಜಲಿಯ ಭಾಷೆಗಳನ್ನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ
ಆಗಲಿ ವಿದ್ಯಾರ್ಥಿ ಅವನು ಕಲಿಬೇಕಾಗಿತ್ತು ಅಂತ ಹೇಳುವಂಥದ್ದು. ಅಲ್ಲಿ ಸ್ವಲ್ಪ ಶಿಕ್ಷಣ ಪದ್ಧತಿಯನ್ನು ಸರಳಗೊಳಿಸುವಂತಹ ನಿಟ್ಟಿನಲ್ಲಿ ಅಕ್ಬರ್ ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಂಡ. ಯಾಕೆ ಅಂತಂದರೆ ಮುಸ್ಲಿಮರ ಮದ್ರಸಾಗಳಲ್ಲಿ ಪಾಠನೆ ಮಾಡ್ತಾ ಇದ್ದಂತಹ ಒಂದಷ್ಟು ಸಬ್ಜೆಕ್ಟು ಸ್ವಲ್ಪ ಸರಳವಾಗಿ ಬೋಧಿಸಿದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚು ಸಂಪ್ರದಾಯಬದ್ಧವಾಗಿ ಮಾಡುವುದನ್ನ ಉಳಿಯದಲೇ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಪಠ್ಯಗಳನ್ನು ಕೂಡ ಅಳವಡಿಸಿ ಅನ್ನೋದು ಅಕ್ಬರ್ನ ಆದೇಶವಾಗಿತ್ತು. ಹಾಗಾಗಿ ಕೇವಲ ಧಾರ್ಮಿಕ ವಿಷಯಗಳನ್ನ ಹೇಳುವಂಥದ್ದು ಇಲ್ಲದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೌಕಿಕ ಜ್ಞಾನವನ್ನು ಕೂಡ ಮದ್ರಸಾಗಳಲ್ಲಿ ನೀಡಿ ಅನ್ನುವಂಥ ಆದೇಶವನ್ನು ಅಕ್ಬರ್ ನೀಡಿದ್ದ. ಹಾಗೆ ಅಕ್ಬರ್ನ ಉತ್ತರಾಧಿಕಾರಿಗಳ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ದೊರೆತು ಮೊಘಲರ ಭಂಡಾರದಲ್ಲಿದ್ದಂತಹ ಹಣವನ್ನು ವಿದ್ಯಾಲಯಗಳ ಸ್ಥಾಪನೆಗೆ ಮೀಸಲಿಡಲಾಗಿತ್ತು. ಹಾಗೆ ಜಹಾಂಗೀರ್ನ ಕಾಲದಲ್ಲಿ ಹೊಸ ಒಂದು ಕಾನೂನು ಬಂತು. ಅದೇನಪ್ಪ ಅಂತಂದರೆ ಉತ್ತರಾಧಿಕಾರಿಗಳಿಲ್ಲದೆ ಮೃತರಾದಂತಹ ಶ್ರೀಮಂತ ಆಸ್ತಿಪಾಸ್ತಿಗಳನ್ನು ಮದ್ರಸಾಗಳ ಅಭಿವೃದ್ಧಿಗೆ ನೀಡಬೇಕು ಅಂತ ಹೇಳಿ ಒಂದು ಆದೇಶ ಇತ್ತು. ಹಾಗಾಗಿ ಜಹಾಂಗೀರನು ಬಹಳಷ್ಟು ಮದ್ರಸಾಗಳ ದುರಸ್ತಿ ಕಾರ್ಯವನ್ನು ಕೈಗೊಂಡ. ಹಾಗೆಯೇ ಹಾಳಾಗಿದ್ದಂತಹ ಬಹಳಷ್ಟು ಮದ್ರಸಾಗಳನ್ನು ಪುನರ್ ನಿರ್ಮಾಣ ಮಾಡ್ದ ಮತ್ತು ಅವುಗಳಿಗೆ ವಿದ್ಯಾರ್ಥಿಗಳು ಹಾಗೂ ಪಂಡಿತರಿಂದ ಅವು ತುಂಬಿ ಇರುವಂತೆ ಸದಾಕಾಲ ತುಂಬಿರುವಂತೆ ಅವುಗಳನ್ನು ನೋಡ್ಕೋತಾ ಇದ್ದ ಅಂತ ಹೇಳುವಂಥದ್ದು. ಇನ್ನು ಮುಂದಿನ ಚಕ್ರವರ್ತಿ ಶಹಜಹಾನ್ ಇವನ ಕಾಲದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟ. ಆದರೆ ಅದರ ಜೊತೆಯಲ್ಲೇ ಪಂಡಿತರಿಗೆ ದಾನ ಧರ್ಮಗಳನ್ನು ಆತ ಮಾಡ್ದ. ಇದರಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ದೊರೆಯಿತು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹತ್ರ ಇರುವಂತಹ ಒಂದು ನಾಲೆಡ್ಜ್, ಒಂದು ಜ್ಞಾನದ ಭಂಡಾರವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು ಅಂದರೆ ಅವನಿಗೆ ಬಹಳಷ್ಟು ಸಹಕಾರ, ಪ್ರೋತ್ಸಾಹ ದೊರೆಯಬೇಕು. ರಾಜನಾದವನು ಇಂತಹ ವಿದ್ವಜ್ಜನರಿಗೆ, ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇದಲ್ಲದೆ ಇದ್ದ ಪಂಡಿತರು ಎಲ್ಲಿಯೋ ತಮ್ಮ ಜ್ಞಾನವನ್ನು ಯಾರಿಗೂ ತಿಳಿಸದೆಯೋ ಸತ್ತು ಹೋಗಿ ಬಿಡಬಹುದು ಅಥವಾ ಜ್ಞಾನ ಕತ್ತಲಿನಲ್ಲಿಯೇ ಉಳಿದು ಬಿಡಬಹುದು. ಈ ನಿಟ್ಟಿನಲ್ಲಿ ಶಹಜಹಾನ್ ಬಹಳಷ್ಟು ಪಂಡಿತರಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ದ. ಅಲ್ಲದೆ ಅರಾಬಿಕ್, ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಪಡೆದಂಥ ಬಹಳಷ್ಟು ಜನರಿಗೆ ರಾಜಸ್ಥಾನದ ಮೂಲಕ ಹಣಕಾಸಿನ ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅವರು ಬರೆದಂತಹ ಗ್ರಂಥಗಳನ್ನು ಸರಸ್ವತಿ ಭಂಡಾರ ಅಥವಾ ಇದು ಈಗಿನ ಕಾಲದಲ್ಲಿ ಇದಕ್ಕೆ ಲೈಬ್ರರಿ ಅಂತ ಕರೆಯುವಂಥದ್ದು, ಇಂತಹ ಸರಸ್ವತಿ ಭಂಡಾರಗಳಲ್ಲಿ ಅವರು ಬರೆದಂತಹ ತಾಳೆಗರಿಗಳನ್ನು ಸಂಗ್ರಹಿಸಿಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಇದು ತುಂಬ ಒಳ್ಳೆಯ ಉತ್ತಮವಾದಂಥ ಬೆಳವಣಿಗೆ ಆಗಿತ್ತು. ಅಲ್ಲದೆ ಮುಂದೆ ಬಂದಾಗ ಔರಂಗಜೇಬ್ ಸ್ವತಃ ತುಂಬ ವಿದ್ಯಾವಂತನಾಗಿದ್ದ. ಅವನು ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಿ ಅದರಲ್ಲೂ ವಿಶೇಷವಾಗಿ ಇಸ್ಲಾಂ ಧರ್ಮದ ವಿದ್ಯಾಭ್ಯಾಸವನ್ನು ಹೆಚ್ಚು ಪ್ರೋತ್ಸಾಹಿಸಿದ ಅಂತ ನಮಗೆ ತಿಳಿದು ಬರುವಂಥದ್ದು. ಅಲ್ಲದೆ ಮೊಘಲರ ಕಾಲದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಲು ಹಲವು ವಿಶೇಷ ವಿದ್ಯಾಕೇಂದ್ರಗಳು ಇದ್ವು. ಅಂದರೆ ಉನ್ನತ ಪ್ರಾಥಮಿಕ ಆಯಿತು, ಮಾಧ್ಯಮಿಕ ಆಯಿತು, ಉನ್ನತವಾಗಿ ಓದ್ತೀನಿ ಅಂತ ಹೇಳೋರಿಗೆ ಕೆಲವೊಂದಷ್ಟು ವಿದ್ಯಾಲಯಗಳಿದ್ವು. ಅವುಗಳಲ್ಲಿ ವಿಶೇಷವಾಗಿ ಲಕ್ನೋ ತುಂಬ ಇಂಪಾರ್ಟೆಂಟ್ ಆದ ಒಂದು ಕೇಂದ್ರ ಆಗಿತ್ತು. ಲಾಹೋರ್ ಒಂದು ಉತ್ತಮ ಕೇಂದ್ರ ಆಗಿತ್ತು. ಸಿಯಾಲ್ಕೋಟ್ನಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಲಾಗ್ತಿತ್ತು. ಅದರಲ್ಲೂ ವಿಶೇಷವಾಗಿ ನ್ಯಾಯಶಾಸ್ತ್ರವನ್ನು ಕಲಿಬೇಕು ಅಂತ ಇರೋರು ಲಕ್ನೋದಲ್ಲಿ ಕಲಿತಾ ಇದ್ರು. ಮತ್ತು ವ್ಯಾಕರಣದಲ್ಲಿ ಹೆಚ್ಚು ಜ್ಞಾನವನ್ನು ಪಡಿಬೇಕು ಅನ್ನೋರು ಸಿಯಾಲ್ಕೋಟ್ ಅನ್ನುವಂತಹ ಪ್ರದೇಶದಲ್ಲಿದ್ದಂಥ ವಿದ್ಯಾಲಯದಲ್ಲಿ ಕಲಿತಾ ಇದ್ರು. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿದ್ಯೆಯ ಶಾಖೆಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಈ ಎಲ್ಲ ಕೇಂದ್ರಗಳಲ್ಲೂ ಕೂಡ ಮಾಡಲಾಗ್ತಾ ಇತ್ತು. ಅವರಿಗೆ ವಾರ್ಷಿಕ ಪರೀಕ್ಷೆ ನಡೆಸುವಂಥ ಪದ್ಧತಿ ಇರಲಿಲ್ಲ ಈಗಿನ ಹಾಗೆ. ಒಂದು ವರ್ಷದಲ್ಲಿ ಅವನು ಏನು ಓದ್ತಾನೆ ಅದನ್ನು ವರ್ಷದ ಕೊನೆಯಲ್ಲಿ ಅವನನ್ನು ಪರೀಕ್ಷೆ ಮಾಡಿ ಅವನು ಪಾಸು ಅಥವಾ ಫೇಲು ಅಂತ ಹೇಳುವಂಥದ್ದು ಆ ಸಿಸ್ಟಮ್ ಆಗ ಇರಲಿಲ್ಲ. ಆದರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿ, ಮೈಕ್ರೋ ಲೆವೆಲಲ್ಲಿ ಅಂತ ಸೂಕ್ಷ್ಮವಾಗಿ ಗಮನಿಸಿ, ಅವನು ಪರವಾಗಿಲ್ಲ, ಈ ಹುಡುಗ ಓದಬಹುದು, ಮುಂದಕ್ಕೆ ಹೋಗಿದ್ದಾನೆ, ಒಂದಷ್ಟು ಜ್ಞಾನವನ್ನು ಪಡೆದಿದ್ದಾನೆ, ಪರವಾಗಿಲ್ಲ ಅಂತ ಹೇಳಿ ಅಧ್ಯಾಪಕರು ರೆಕಮೆಂಡ್ ಮಾಡಿದರೆ ಮಾತ್ರ, ಶಿಫಾರಸು ಮಾಡಿದರೆ ಮಾತ್ರ ಅವರಿಗೆ ಪದವಿಗಳನ್ನು ಕೊಡಲಾಗುತ್ತಿತ್ತು. ಈ ಪದವಿಗಳಿಗೆ 3 ಹೆಸರಿತ್ತು. ಒಂದನೇದಕ್ಕೆ ಫಾಜಿಲ್ ಅಂತ ಕರಿತಾ ಇದ್ರು, ಎರಡನೇದಕ್ಕೆ ಆಲಿಮ್ ಅಂತ ಕರಿತಾ ಇದ್ರು, ಮತ್ತು ಮೂರನೇದು ಕಾಬಿಲ್ ಅಂದರೆ ಅವನು ಉತ್ತಮ ವಿದ್ಯೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಅನ್ನುವಂತಹ 3 ಹಂತ ಇದಾಗಿತ್ತು. ಫಾಜಿಲ್, ಆಲಿಮ್ ಮತ್ತು ಕಾಬಿಲ್ ಅನ್ನುವಂಥದ್ದು. ಇದಲ್ಲದೆ ಈ ವಿದ್ಯಾರ್ಥಿಗಳು ಪದವೀದಾನ ಮಾಡುವಂತಹ ಸಮಾರಂಭಗಳು ಕೂಡ ನಡೀತಾ ಇದ್ವು. ಈಗ ಇದನ್ನು ನಾವು ಘಟಿಕೋತ್ಸವ ಅಂತ ಕರೆಯುವಂಥದ್ದು. ಅಂದರೆ ಈಗ ಪಡೆದಂತಹ, ಈಗ ವಿದ್ಯಾರ್ಜನೆಯನ್ನು ಮಾಡಿದಂತಹ ವಿದ್ಯಾರ್ಥಿ ಅಂತಿಮವಾಗಿ ವಿದ್ಯಾರ್ಜನೆಗೆ ಅರ್ಹನಾಗಿದ್ದಾನೆ ಅಂತ ಹೇಳಿ ಅಧ್ಯಾಪಕರು ಹೇಳ್ತಾ ಇದ್ರು. ಕರೆಕ್ಟು. ಅಧ್ಯಾಪಕರು ಹೇಳಿದ ಮೇಲೆ ಅವನಿಗೆ ಬರುವಂಥ ಒಂದು ಪ್ರಮಾಣ ಪತ್ರ, ಈಗಿನ ಹಾಗೆ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಆಗ ಇರಲಿಲ್ಲ. ಆದರೆ ಅದನ್ನು ಒಂದು ತಾಳೆಗರಿಯ ಮೇಲೆ ಬರೆದು ಅದಕ್ಕಾಗಿ ಒಂದು
ಸಮಾರಂಭವನ್ನು ಏರ್ಪಡಿಸಿ ಈ ಸಮಾರಂಭದಲ್ಲಿ ಈ ಒಂದು ಪತ್ರವನ್ನು ನೀಡಲಾಗ್ತಾ ಇತ್ತು ಅಂತ ಹೇಳುವಂಥದ್ದು. ಇನ್ನು ಹಾಗೆ ಮುಂದುವರೆದಂತೆ ಮೊಘಲರ ಕಾಲದಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ಇತ್ತು. ಯಾಕೆ ಅಂತಂದರೆ ಸುಮಾರು ರಾಜ ಕುಟುಂಬದವರು ಮತ್ತು ರಾಜ ಪರಿವಾರಕ್ಕೆ ಸೇರಿದವರು ಅಥವಾ ಮನ್ಸಬ್ದಾರರು ಅಥವಾ ಸೇನಾಧಿಪತಿಗಳು ಈ ಮುಂತಾದವರ ಮನೆಯಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಅವಕಾಶ ಇತ್ತು. ಅಂದರೆ ಮಧ್ಯಮ ವರ್ಗದವರು ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಅಷ್ಟು ಅವಕಾಶವಿರಲಿಲ್ಲ. ಹಾಗೆಯೇ ಗೃಹಗಳಲ್ಲಿ ಅಂದರೆ ಅವ್ರದ್ದೇ ಸ್ವಂತ ಮನೆಯಲ್ಲಿ ಅಧ್ಯಾಪಕರು ಬಂದು ಸ್ತ್ರೀಯರಿಗೆ ಶಿಕ್ಷಣವನ್ನು ಕಲಿಸುವಂತಹ ವ್ಯವಸ್ಥೆ ಇತ್ತು. ಅವರು ಸ್ಕೂಲ್ಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಆದರೆ ಅವ್ರ ಮನೆಗೆ ಟೀಚರ್ಸ್ ಬಂದು ಪಾಠ ಹೇಳ್ಕೊಡ್ತಾ ಇದ್ರು ಅಂತ. ವಿಶೇಷವಾಗಿ ಬಾಬರ್ನ ಪುತ್ರಿಯಾಗಿದ್ದಂತಹ ಗುಲ್ಬದನ್ ಬೇಗಂ ಆಕೆ ಒಂದು ಪುಸ್ತಕವನ್ನು ಕೂಡ ರಚಿಸಿರುವಂಥದ್ದು. ಆ ಪುಸ್ತಕದ ಹೆಸರು ಹುಮಾಯೂನ್ ನಾಮ. ನಿಮಗೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ವಿದ್ಯಾರ್ಥಿಗಳೇ. ಸೊ ಆಕೆ ಕೂಡ ತುಂಬ ವಿದ್ಯಾಭ್ಯಾಸವನ್ನು ಅರಿತವಳಾಗಿದ್ಲು. ನೂರ್ ಜಹಾನ್, ಮುಮ್ತಾಜ್ ಮಹಲ್, ಜಹನಾರ ಬೇಗಂ, ಜೈಬುನ್ನಿಸಾ ಮೊದಲಾದ ಎಲ್ಲ ಮೊಘಲರ ಮನೆಯ ಹೆಣ್ಮಕ್ಳು ಕೂಡ ಉತ್ತಮವಾಗಿ ವಿದ್ಯೆಯನ್ನು ಕಲಿತಂಥವರು ಆಗಿದ್ರು. ಅದರಲ್ಲೂ ವಿಶೇಷವಾಗಿ ಗುಲ್ಬದನ್ ಬೇಗಂ ಪುಸ್ತಕವನ್ನೇ ರಚಿಸುವಷ್ಟರ ಮಟ್ಟಿಗೆ ಟರ್ಕಿ ಭಾಷೆಯಲ್ಲಿ, ಪರ್ಷಿಯನ್ ಭಾಷೆಯಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಪಡೆದಿದ್ಲು. ಜೈಬುನ್ನಿಸಾ ಹಲವಾರು ಸುಮಾರು 1500ಕ್ಕೂ ಮಿಗಿಲಾಗಿ ಪದ್ಯಗಳನ್ನು ರಚಿಸಿದ್ದಾಳೆ ಅಂತ ಹೇಳಲಾಗುತ್ತೆ. ಸೊ ಹೀಗೆ ಹಿಂದೂ ವಿದ್ಯಾಭ್ಯಾಸವು ಜೊತೆಯಲ್ಲಿಯೇ ಕಲಿಯುವಂಥ ವ್ಯವಸ್ಥೆಯನ್ನು ಈ ಇಸ್ಲಾಂ ಧರ್ಮದ ಮಹಿಳೆಯರಿಗೆ ಮನೆಯಲ್ಲೇ ಕಲಿಸಲಾಗುತ್ತಿತ್ತು. ಇನ್ನು ಮುಂದುವರೆದಂತೆ ಹಿಂದೂ ವಿದ್ಯಾಭ್ಯಾಸಕ್ಕೆ ಹೆಚ್ಚು ರಾಜಾಶ್ರಯ ಇರಲಿಲ್ಲ. ನಾನು ಆಗಲೇ ಹೇಳಿದೆ, ಮದ್ರಸಾಗಳಲ್ಲಿ ಕೇವಲ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಮಾತ್ರವೇ ಕಲಿಸಲಾಗುತ್ತಿತ್ತು ಅಂತ. ಅಕ್ಷರಾಭ್ಯಾಸ ಮಾಡುವಂಥದ್ದು, ಗಣಿತ, ಕಾಗುಣಿತಗಳನ್ನು ಹೇಳ್ಕೊಡುವಂಥದ್ದು ಇವೆಲ್ಲವೂ ಕೂಡ ಹಿಂದೂ ವಿದ್ಯಾಭ್ಯಾಸದ ಸಂಪ್ರದಾಯವಾಗಿತ್ತು. ಇದು ಕೂಡ ಆಗಿನ ಕಾಲದಲ್ಲಿ ಹೆಚ್ಚು ರಾಜಾಶ್ರಯವನ್ನು ಪಡೆದುಕೊಳ್ಳಿಲ್ಲ. ಅದರಲ್ಲೂ ಹೇಳಬೇಕು ಅಂತಂದರೆ ಔರಂಗಜೇಬನ ಕಾಲಕ್ಕೆ ಪಾಠಶಾಲೆಗಳನ್ನೇ ಮುಚ್ಚಿಸುವಂತಹ ಒಂದು ಕುಕೃತ್ಯವೂ ಕೂಡ ನಡೆಯಿತು ಅನ್ನೋದನ್ನು ಈ ಹಿಂದೆ ನೀವು ತರಗತಿಯಲ್ಲಿ ಕೇಳಿ ತಿಳ್ಕೊಂಡಿರುವಂಥದ್ದು. ಆದರೆ ಹಿಂದೂ ವಿದ್ಯಾಭ್ಯಾಸದ ಪ್ರಕಾರ ಕಾವ್ಯಗಳು, ವ್ಯಾಕರಣಗಳು, ಮಹಾಕಾವ್ಯಗಳು, ಖಗೋಳಶಾಸ್ತ್ರ, ಜ್ಯೋತಿಷಶಾಸ್ತ್ರ, ತರ್ಕಶಾಸ್ತ್ರ ಮೊದಲಾದ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಹಿಂದೂ ಮಕ್ಕಳಿಗೆ ಅವಕಾಶ ಇತ್ತು. ಬನಾರಸ್ ಅತ್ಯಂತ ಪ್ರಮುಖವಾದಂಥ ವಿದ್ಯಾಕೇಂದ್ರವಾಗಿತ್ತು. ಮಥುರಾ, ಮಿಥಿಲಾ, ಶ್ರೀನಗರ ಇವೆಲ್ಲ ಊರುಗಳಲ್ಲಿ ವಿದ್ಯಾಲಯಗಳು ಇದ್ದಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಹಾಗೆಯೇ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ವಿದ್ಯೆಯನ್ನು ಕಲಿಯೋದಕ್ಕೆ ಪಾಠಶಾಲೆಗಳಾಗಿ ದೇವಾಲಯಗಳೇ ಕಾರ್ಯನಿರ್ವಹಿಸ್ತಾ ಇದ್ವು ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ಇದನ್ನು ಮುಂದಿನ ಕಾಲದಲ್ಲಿ ಅಗ್ರಹಾರಗಳು ಅಂತ ಗುರುತಿಸಲಾಗ್ತಿತ್ತು. ಒಂದು ಹುಡುಗ ಪಾಠಶಾಲೆಗೆ ಬರ್ತಾನೆ ಅಂತಂದರೆ ಅವನು ದೇವಾಲಯಕ್ಕೆ ಬಂದು ದೇವಾಲಯದಲ್ಲೇ ಕುಳಿತು ಬೆಳಗಿನಿಂದ ಸಂಜೆಯವರೆಗೂ ಅಲ್ಲಿದ್ದಂತಹ ಪಂಡಿತರು ಹೇಳ್ಕೊಡುವಂಥ ವಿಷಯಗಳನ್ನು ಕಲಿತು ಅದನ್ನು ಅವರಿಗೆ ಒಪ್ಪಿಸಿ ನಂತರವಷ್ಟೇ ಅವನು ಮನೆಗೆ ಹಿಂತಿರುಗುತ್ತಿದ್ದಂಥ ವ್ಯವಸ್ಥೆ ಇತ್ತು. ಇದಕ್ಕೆ ಅಗ್ರಹಾರಗಳು ಅಂತ ಕರಿತಾ ಇದ್ರು. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲೂ ಪಾಠ ಕಲಿಸುವಂತಹ ಒಂದು ಪದ್ಧತಿ ಇತ್ತು ಅಂತ ಹೇಳುವಂಥದ್ದು. ವಿದ್ಯಾರ್ಥಿಗಳೇ, ಇದಾಗಿತ್ತು ಇವತ್ತು ಮೊಘಲರ ಕಾಲದಲ್ಲಿ ಇದ್ದಂತಹ ಶಿಕ್ಷಣ ಪದ್ಧತಿಯ ಒಂದು ಒಳನೋಟ, ಸ್ಥೂಲವಾದಂಥ ನೋಟ. ನಾಳಿನ ತರಗತಿಯಲ್ಲಿ ಮೊಘಲರ ಕಾಲದಲ್ಲಿ ಪರ್ಷಿಯನ್ ಸಾಹಿತ್ಯದ ಬೆಳವಣಿಗೆಯನ್ನು ಕುರಿತು ಹೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.